ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು FDA ಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಿದ್ರು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಪ್ರಶ್ನೆ 1, ಸಂಗಮ್ ಸಾಹಿತ್ಯದ ಕೇಂದ್ರ ಯಾವುದಾಗಿತ್ತು? ಆಪ್ಷನ್ ಎ ಮದುರೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ತಾಂಜಾವೂರು, ಆಪ್ಷನ್ ಡಿ ಕಂಚಿ. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಮದುರೈ. ಸಂಗಮ್ ಸಾಹಿತ್ಯದ ಕೇಂದ್ರವು ಮದುರೈ ಕೇಂದ್ರವಾಗಿತ್ತು. ಎರಡನೇ ಪ್ರಶ್ನೆ, ವಾರ್ಮಿ ಕಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಅಂದ್ರೆ ವಾರ್ಮಿ ಕಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಯಾವಂದ್ರೆ ಆಪ್ಷನ್ ಎ ಮಣ್ಣು ಜೀವಿಗಳು, ಆಪ್ಷನ್ ಬಿ ಎರೆಹುಳು, ಆಪ್ಷನ್ ಸಿ ಫಂಗೈ, ಆಪ್ಷನ್ ಡಿ ಕೀಟಗಳು. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಎರೆಹುಳು. ವಾರ್ಮಿ ಕಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಎರೆಹುಳು. ಮೂರನೇ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಡ್ಯಾಶ್ ರಲ್ಲಿ ಸಹಿ ಹಾಕಲಾಯಿತು? ಆಪ್ಷನ್ ಎ 1932, ಆಪ್ಷನ್ ಬಿ 1931, ಆಪ್ಷನ್ ಸಿ 1930, ಆಪ್ಷನ್ ಡಿ 1935. ನೋಡಿ ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ನಮಗೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ 1931. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ 1931ರಲ್ಲಿ ಸಹಿ ಹಾಕಲಾಯಿತು. ನಾಲ್ಕನೇ ಪ್ರಶ್ನೆ, ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನರು ಯಾರು? ಆಪ್ಷನ್ 1 ಆಪ್ಷನ್ ಎ ದಿವಾನ್ ಪೂರ್ಣಯ್ಯ, ಆಪ್ಷನ್ ಬಿ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ ದಿವಾನ್ ಸಿ ರಂಗಚಾರ್ಲು, ಆಪ್ಷನ್ ಸಿ ದಿವಾನ್ ಸಿ ರಂಗಚಾರ್ಲರ್, ಆಪ್ಷನ್ ಡಿ ದಿವಾನ್ ಮಿರ್ಜಾ ಇಸ್ಮಾಯಿಲ್. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ದಿವಾನ್ ಪೂರ್ಣಯ್ಯನವರು. ಪ್ರಶ್ನೆ 5, ಚಾಣಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತು? ಆಪ್ಷನ್ ಎ ಚಾಣಕ್ಯ ಸೈನ್ಯ, ಆಪ್ಷನ್ ಬಿ ಕರ್ನಾಟ ಬಲ, ಆಪ್ಷನ್ ಸಿ ಕನ್ನಡದ ಬಲ, ಆಪ್ಷನ್ ಡಿ ವಿಕ್ರಮಾದಿತ್ಯ ಬಲ. ಇದಕ್ಕೆ ಉತ್ತರ ಕರ್ನಾಟ ಬಲ. ಚಾಲುಕ್ಯ ಸೈನ್ಯವು ಈ ಕರ್ನಾಟ ಬಲ ಹೆಸರಿನಿಂದ ಗುರುತಿಸಿಕೊಂಡಿತು.